ಮಚ್ಚ ನನ್ಗೇನಾದ್ರೂ ಒಂದು ಆದ್ರೆ ಏನ್ ಮಾಡ್ತೀಯಾ? ಅದೇನೋ ನಾರ್ಮಲ್ ಆಗಿ ಕೇಳ್ಬೋದಿತ್ತಲ್ಲ, ಅದೇನ್ ಕೇಕ್ ಕಂಕಳು ಟಚಿಂಗ್ ಮಾಡ್ಕೊಂಡ್ ಕೇಳ್ತಾ ಇದೀರಾ? ಮಚ್ಚ ನನ್ಗೇನಾದ್ರೂ ಒಂದು ಆದ್ರೆ ಏನ್ ಮಾಡ್ತೀಯಾ? ಇಡೀ ಜಗತ್ನ ಎದುರಾಕೊಂತೀನಿ ಮಚ್ಚ. ಏನೋ ಎದ್ರಾಕೊಂತೀಯ? ಲೇ, ನಿಮ್ಮಿಬ್ರು ನೋಡ್ತಿದ್ರೆ ಅಟ್ಟೋ ನಡ್ಸಿಕೆ ಅಡಿಸ್ಕೊಂಡು ಅವ್ನ ಅಮ್ಮ ಅಂದಂಗ ಐತಿಲ್ಲಿ. ಲವ್ ಯು ಮಚ್ಚ. ಪಾಪ ಮಂಜ ಎಷ್ಟು ಆಸೆ ಇಟ್ಕೊಂಡಿದ್ನೇನೋ, ಇಲ್ಲಿ ನೋಡಿದ್ರೆ ಕುಚ್ಚಿಕ್ಕು ಸಾಂಗ್ ಹಾಕೋನೆ. ಅವನ್ ಹಿಂದೆ ಟೇಪ್ ರಿಕಾರ್ಡರ್ ಅಲ್ಲಿ ಇನ್ನೊಂದ್ ಸಾಂಗ್ ಫಿಟ್ ಮಾಡಿಕೋನೆ. ಒಂದೇ ತಟ್ಟೆಲ್ ಅನ್ನ ತಿಂದು ಮೂರ್ತ ಇಡ್ತಾರೋ. ಅವನ್ ನೆನ್ನೆ ಬೇಬಿಮಾನ ರಿವೀಲ್ ಮಾಡಿದ್ಮೇಲೆ ಮಂಜ ಇವತ್ತು ಹೊಸ ವಿಡಿಯೋ ತಂದವನೇ ನಮ್ ಮುಂದೆ ನೋಡ್ರಿ. ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ. ಸಿಸ್ಟರ್, ನೀನ್ ಕನ್ನಡಿ ಕಣ್ಣೆಲ್ಲ ಹೊಡಿಯೋದ್ ಬೇಕಾಗಿಲ್ಲ. ಇಬ್ರು ಡೈರೆಕ್ಟ್ ಆಗಿ ಹೋಗಿ ಪಕ್ಕದಲ್ಲಿ ನಿಂತ್ಕೊಂಡ್ ಕನ್ನಡಿಯಲ್ಲಿ ನಿಂತ್ಕೊಂಡ್ ನೋಡ್ಕೊಳ್ರಿ. ಕಲ್ ತಂಡ್ ಹೊಡೆದ್ಬಿಡ್ತೀಯ ಕನ್ನಡಿಗೆ. ಯಾವ್ದೋ ಕೋತಿ ಬಂದ್ಬಿಡೈತಿ ಸರ್ ಕನ್ನಡಿಯಲ್ಲಿ ಅಂತ. ಕಣ್ಣು ಹೊಡಿತೀನಿ, ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ. ಮಂಜ ಜಾಸ್ತಿ ಹೊಡ್ಕೊಂಡೆ ಹಂಗ ಆಗಿರೋದು. ಅದೇ ಲೈಟ್ ಕಂಬಕ್ಕೆ ಡಿಚ್ಚಿ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ. ಸಿಸ್ಟರ್, ನೀನ್ ಮುಂದೆ ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟು ಕಂಬಕ್ಕೆ ಡಿಚ್ಚಿ ಹೊಡಿತೀನಿ ಅಂತ ನೀನ್ ಕನ್ನಡ ಸಾಂಗ್ ಆಡ್ತಾ ಇದ್ಯಾ. ಅವ್ನ ಹಿಂದೆ ಏನ್ ಆಡ್ತಾನ ಗೊತ್ತಾ? ಅಲು ಮಾಡೋಲು ಮಾಯ್ತಾಲ ಗಡಿ ಮಾಲು ಮಾತೆಚ್ಚಿ ಕೆಲಿತೀನಿ. ಅವ್ನ್ಗ ಅದೇ ಬರ್ತಾ ಇರೋದು ನೋಡು ಲಿಪ್ಸು. ಗಂಟೆಗೊಂದ್ಸಲ ತಲೆ ಮಾಡ್ತೀನಿ. ಎಷ್ಟೇ ರೋಸ್ಟ್ ಮಾಡಿದ್ರು ಮಂಜ ಏನೋ ಮಾಡ್ತಾವ್. ಹುಡುಗಿರ್ ಕರ್ಕೊಂಡು ರೀಲ್ಸ್ ಆದ್ರು. ನಾನ್ ನೋಡ್ರಿ ಒಂಟಿ ದೊಡ್ಡ ರೂಮ್ ಅಲ್ಲಿ ಕುಂತ್ಕೊಂಡು ಬಾನಿನ ಹನಿಯು ದರೆಯಿಂದ ಪುಟಿದು ಕಾರಂಜಿ ಭುವಿ ಸೇರಿದೆ ಅಂತ ಸಾಂಗ್ ಆಡ್ತಾ ಇದ್ದೀನಿ. ಏನೋ ನಮ್ಮ ಮನೆ ಬರ. ಅವಳು ಕಂಡರೆ ಬ್ರೈಟ್ ಆಯ್ತೀನಿ. ಅಂದ್ರೆ ಒಂದಂತೂ ನನಗೆ ಕ್ಲಾರಿಟಿಯಾಗಿ ಅರ್ಥ ಆಗ್ತೈತೆ, ಚಪ್ರಿಗಳಿಗೆ ಹುಡುಗಿರ್ ಬೀಳ್ತಾರ ಕಂಡ್ರಲ್ಲ. ಡೀಸೆಂಟ್ ಆಗಿದ್ರೆ ಆಗಲ್ಲ. ಇನ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ನೀ ಅಂದ್ರೆ ಹೊಡಿತೀನಿ, ಗುರಾಯಿಸಿದ್ರೆ ಚುಸ್ತೀನಿ, ಅದೇನೇನೋ ಐತಲ್ಲ ಅದು ನಾನು ಇನ್ಮೇಲೆ ರೀಲ್ಸ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ 100K ತುಂಬಾ ಹತ್ರ ಇದ್ದೀನಿ. ಫಾಲೋ ಸಪೋರ್ಟ್ ಮಾಡ್ಕೊಳ್ಳಿ. ಯಾವನ್ ಜೊತೆನೋ ಹೋಗಿ ಮಲ್ಗಿ ಕಾರ್ ತಗೊಬೇಕು ಅಂದಿದ್ರೆ ನನಗೆ 5 ವರ್ಷ ಬೇಕಿತ್ತ? ಏನ್ 5 ವರ್ಷ? 5 ವರ್ಷ ಮುಂಚೆ ಏನಾಗಿತ್ತು? ಯಾವನ್ ಜೊತೆನೋ ಹೋಗಿ ಮಲ್ಗಿ ಕಾರ್ ತಗೊಬೇಕು ಅಂದಿದ್ರೆ ನನಗೆ 5 ವರ್ಷ ಬೇಕಿತ್ತ? ಯಾರು ನಿನ್ಗ ಆತರ ಕಮೆಂಟ್ ಮಾಡಿದ್ನೋ ಮೆಸೇಜ್ ಮಾಡಿದ್ನೋ ಅವನ್ನ ಇಟ್ಕೊಂಡು ನೀನ್ ಕೇಳೋದ್ ಬಿಟ್ಬಿಟ್ಟು ಪಬ್ಲಿಕ್ ಆಗಿ ಬಂದ್ಬಿಟ್ಟು ನೀನು ಎಲ್ಲಾರ್ಗುನು ಒಂದ್ ಕಾರ್ ತಗೊಬೇಕಿತ್ತಂದ್ರೆ 5 ವರ್ಷ ಬೇಕಿತ್ತ ಅಂತ ನೀನ್ ಕೇಳ್ತಿದ್ಯಾ ಅಂತಂದ್ರೆ ಜನದ ಮೈಂಡ್ ಅಲ್ಲಿ ಅದೈತೆ ಅಂತ ನಿನಗ್ ಗೊತ್ತು. ಅದಕ್ಕೆ ನೀನ್ ಈ ತರ ಕೇಳ್ತಾ ಇದ್ಯಾ. ನನಗೆ 5 ವರ್ಷ ಬೇಕಿತ್ತ? ಬೇಜಾರಾಗಿದ್ರೆ ಟಿಕ್ಕ ಉರ್ಕೊಂಡ್ ಸಾಯಿ. ನಾವೇನ್ ಕಕ್ಕ, ನಾವೆಲ್ಲ ಜನ ಕಾಮನ್ ಜನ ಅಕ್ಕ. ಏನೋ ತಾಂಡ್ರ ಓ ಸರಿ ಅಂತ ಹಿಂಗ್ ಚಪ್ಪಾಳೆ ಹೊಡಿತೀವಿ. ಖುಷಿ ಆಯ್ತಾ ಖುಷಿ ಅಂತೀವಿ. ಏನೋ ಒಂದ್ ಕಮೆಂಟ್ ಹಾಕ್ಬಿಟ್ಟು ಹೋಯ್ತಾ ಇರ್ತಾರೆ. ನಾವೆಲ್ಲ ಸಿಂಪಲ್, ನಾವು ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ಯಾವಾಗ ಗೊತ್ತಾ ತಲೆ ಕೆಡ್ಸ್ಕೊಳ್ಳೋದು? ತಿಕ್ಕ ಹೊರ್ಕೊಂಡ್ ಸಾಯಿರಿ ಅಂತ ಅಂದ್ರೆ ನಾವು ಸಾಯಿ ಕುಮಾರ್ ಆಗ್ಬಿಡ್ತೀವಿ. ಆಮೇಲೆ ಹೋಗಿ ಮಲ್ಗಿ ದುಡ್ಡನ್ನ ಸಂಪಾದನೆ ಮಾಡಿದಾಳೆ ಅಂತ ಗಂಡಸ್ರದು ಅಭಿಪ್ರಾಯ. ಅಕ್ಕ, ನೀನು ಇಲ್ಲಿ ಒಂದು ಸಣ್ಣ ದೊಡ್ಡ ತಪ್ಪು ಮಾಡ್ತಾ ಇದ್ಯಾ. ಇಡೀ ಗಂಡಸ್ ಜಾತಿಗೆ ಹೇಳ್ಬಿಡ್ತಾ ಇದ್ಯಾ ನಮ್ಮನೇಲೂ ಹೆಣ್ಮಕ್ಳವ್ರೆ, ಆದ್ರೆ ಅವ್ರು ಯಾರು ಆ ತರದವ್ರಲ್ಲ. ಆದ್ರೆ ನಿಮ್ ಮನೇಲಿ ಗಂಡ್ ಮಕ್ಳವ್ರಲ್ಲ, ಅವ್ರು ಆ ತರದವ್ರೆ, ಡೌಟ್ ಪಡೋರೆ. ಅದಕ್ಕೆ ನೀನ್ ಈ ತರ ಮಾತಾಡ್ತಾ ಇದ್ಯಾ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಫೋಟೋ ಹಾಕಿದ್ರೆ ಸಾಕು ಗುರು. ಒಬ್ಬ ಯಾರೋ ಗಾಂಡು ಶಡೆನ ಯಾವ ನನ್ ಮಗ ಇರ್ತಾನಲ್ಲ ಅವನ್ ಕಮೆಂಟ್ ಮಾಡ್ತಾನೆ, ಓಯೋ ಇರ್ಬೇಕಿದು. ಅವ್ನ್ ಗಾಂಡು ಸೆಡೆನ ಏನೋ ಬಿಡಕ. ಆದ್ರೆ ಇದು ಇನ್ಸ್ಟಾಗ್ರಾಮ್. ನೀನ್ ತಾಂಡಿರೋ 30-40 ಸೈಟ್ ಅಲ್ಲ. ನಿನ್ ಜಾಗದಲ್ಲಿ ಬಂದ್ ಕಾರ್ ಪಾರ್ಕ್ ಮಾಡಿದ್ರೆ ಎತ್ತೋ ನಡಿಯೋ ಅನ್ನಕ್ಕೆ ಇನ್ಸ್ಟಾಗ್ರಾಮ್ ಇದು. ಯಾರು ಬಂದ್ ಕಮೆಂಟ್ ಹಾಕಿದ್ರು ಕಮೆಂಟ್ ಹಾಕ್ಸ್ಕೊಬೇಕು. ಇಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಕ್ಲೋಸ್ ಮಾಡಿಡ್ಬೇಕು. ಇಲ್ಲ ಅಂದ್ರೆ ವಿಡಿಯೋನೇ ಮಾಡಬಾರ್ದು. ಅರ್ಥ ಆಯ್ತಾ? ನಾನು ಕಮೆಂಟ್ ಹಾಕೋರ್ಗೆ ಒಂದೇ ಹೇಳೋದು, ಅವ್ರು ಮಾಡೋದ್ ಸರಿನೋ ತಪ್ಪೋ ಅದನ್ನೆಲ್ಲ ಜಡ್ಜ್ ಮಾಡೋ ಅರ್ಹತೆ ನಮ್ಗೈತೆ. ನಾವೆಲ್ಲ ಜನರು,
ಇನ್ನೊಬ್ರು ವಿಡಿಯೋ ನೋಡ್ತೀವಿ, ಲೈಕ್ ಮಾಡ್ತೀವಿ, ಅವ್ರನ್ನ ಫಾಲೋ ಮಾಡ್ತೀವಿ ಅಂತಂದ್ರೆ ಅದೇ ತರ ಹೋಗಿ ಅವ್ರಿಗೆ ಕಮೆಂಟ್ ಹಾಕೋ ಅರ್ಹತೆನೂ ನಮ್ಗಿರುತ್ತೆ. ಅದನ್ನ ಸ್ವಲ್ಪ ಚೆನ್ನಾಗಿ ಇದ್ ಮಾಡ್ಕೊಳ್ಳಿ, ಅದನ್ನ ಕೆಟ್ಟದಾಗಿ ಇದ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ನಗೂ ನನಗೆ ತುಂಬಾ ಇಂಪಾರ್ಟೆಂಟ್. ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡ್ರಿ. ಸಿಕ್ಕಾಪಟ್ಟೆ ವಿಡಿಯೋ ಮಾಡ್ತಾ ಇದೀವಿ, ಆದ್ರೆ ಸಪೋರ್ಟು ಫಾಲೋ ಸ್ವಲ್ಪ ಕಮ್ಮಿನೇ ಮಾಡಿ, ಪರವಾಗಿಲ್ಲ. ಯಕ್ಷ ಬಿಟ್ಟೋದ್ಲ ಅಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಲೇ ನೆಕ್ದುಲ್ಲಾ, ನಾವ್ಯಾಕೋ ತಲೆ ಕೆಡಿಸ್ಕೋಬೇಕು? ಕೆಡಿಸ್ಕೋಬೇಕಾಗಿರೋದ್ ನೀನು, ನಿನ್ ಪಪ್ಪಮ್ಮ ಅವಳು ಚಬ್ಬಿ ಚಬ್ಬಿ. ತಲೆ ಕೆಡ್ಸ್ಕೊಂಬೇಡಿ. ನೀನು ಆ ಕ್ಯೂಟ್ ಪ್ರಿನ್ಸ್ ಇಬ್ರು ಹೋಗಿ ಬೀದಿ ನಾಯಿಗೆ ತಿಕ್ಕಾಕೊಡಿ. ಏನ್ ತಲೆ ತಿಂತಿರಲೇ? ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಓ ಪಪ್ಪಮ್ಮ ಉಮ್ಮ ಚಬ್ಬಿ ಚಬ್ಬಿ ಅಂತಿದ್ದ, ಈಗ ಬೆಲೆ ಇಲ್ದಿರೋ ವಸ್ತು ಅಂತವನೆ. ಅವನಿಗೆ ಗೆಳೆಯ ಮಚ್ಚ ಅಂತಿದ್ದ, ಈಗ ದಾನ ಮಾಡ್ತೀನಿ ನಿಂಗೆ ಅಂತವನೆ. ಭಿಕ್ಷೆ ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಬ್ರೇಕಪ್ ಆಗಿ 24 hours ಆಗಿಲ್ಲ, ಆಗ್ಲೇ ಇನ್ನೊಂದು ಹುಡುಗಿ ಜೊತೆ ಕಣ್ಣು ಹೊಡಿತವನೆ. ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ. ಶರ್ಟ್ ಚೇಂಜ್ ಮಾಡ್ದಂಗ್ ಹುಡುಗಿರ್ನ ಚೇಂಜ್ ಮಾಡ್ತಾನಲ್ಲ ಗುರು, ಅಮುಕು ಡುಮುಕು. ನನ್ ಕಾಚ ತೂತಾರು ಚೇಂಜ್ ಮಾಡಲ್ಲ, ಇನ್ನೂ 1-2 ತೂತ ಎಕ್ಸ್ಟ್ರಾ ಆಗೋವರೆಗೂ ವೆಯ್ಟ್ ಮಾಡ್ತೀನಿ. ನೀವು ನಾವ್ ಇದೀವಲ್ಲ, ನಮ್ ತರ ಫ್ರೆಂಡ್ಶಿಪ್ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಇಲ್ಲ ಬ್ರೋ. ಮಿಂಡ್ರಗುಟ್ಟಿದ್ ಫ್ರೆಂಡ್ಶಿಪ್ ಏನ್ ಶಟ, ಒಂದೇ ಹುಡುಗಿಗೆ ಇಬ್ರಾಳು. ಲವ್ವೇ ಆಗ್ಬಿಡುತ್ತೆ ನಿಮ್ಗೆ ಇವ್ರ ಮೇಲೆ. ನನಗಂತೂ ಆಗ್ಬಿಟ್ಟಿದೆ. ಅಮುಕು ನೀನ್ ಕ್ಯೂಟ್ ಪ್ರಿನ್ಸ್ ಬಾಯ್ಗಿಕ್ಕೋ, ಕ್ಯೂಟ್ ಪ್ರಿನ್ಸ್ ನೀನ್ ಅಮುಕು ಬಾಯ್ಗಿಕ್ಕೋ. ಸ್ವೀಟ್ ಕಂಡ್ರ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಆರ್ ಮುತ್ತು ಹನುಮಕ್ಕ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕ್ಯೂಟ್ ಪ್ರಿನ್ಸ್ ಕೃಷ್ಣ ಅವರು ಅಮುಕು ಹುಡುಗಿನ ದೆಂಕೊಂಡ್ ಹೋಗ್ಬಿಟ್ಟವನೆ. ನನಗಂತೂ ತುಂಬಾ ಹೆಮ್ಮೆ ಆಗ್ತಿದೆ. ಹಂಗಂದ್ರೆ ಮುತ್ತು ಹನುಮಕ್ಕ ಕ್ಯೂಟ್ ಪ್ರಿನ್ಸ್ ಬಾಯ್ಗಿಕ್ಕೋ ಸ್ವೀಟು. ನಿನ್ನೆ ಪೂರಾ ರಾತ್ರಿ ಎಲ್ಲಿದ್ದಿಲ್ಲ ಮಗನ? ಅಪ್ಪ ರಮೇಶನ್ ಮನೆಗೆ ಹೋಗಿದ್ದೀಪ್ಪ, ಗ್ರೂಪ್ ಸ್ಟಡಿ ಮಾಡಾಕ. ಸುಳ್ಳು ಹೇಳಕ್ ಹೋಗ್ಬೇಡ ನನ್ ಮುಂದ. ಅಪ್ಪ ಸುಳ್ಳು ಯಾಕೆ ಹೇಳಲಿಪ್ಪ, ನನ್ನ ಕರೆ ಹೇಳಾಕೊಂತೀನಿ. ನಿಂಗೆ ಭರೋಸಾ ಇರ್ಲಿಲ್ಲ ಅಂತಂದ್ರೆ ರಮೇಶಿಗೆ ಫೋನ್ ಹಚ್ಚಿ ಕೇಳ್ಬಿಡ. ಅವ್ರ ರಮೇಶ್ ಸತ್ತರಿಚಂದ್ರ ಮೊಮ್ಮಗ ನೋಡಿ ಎಲ್ಲಾ ಕರೆ ಹೇಳ್ಬಿಡ್ತಾನ ನನ್ ಮುಂದ. ಅಪ್ಪ ಇಲ್ಲಪ್ಪ, ರಮೇಶ್ ಒಂದ್ ಸ್ವಲ್ಪ ಸುಳ್ಳು ಮಾತಾಡಂಗಿಲ್ಲ, ಬಾಳ್ ಖರೆ ಮಾತಾಡ್ತಾನ. ಆಮೇಲೆ ನಿಮ್ಗೆ ಬಾಳ ಕಿಮ್ಮತ್ ಕೊಡ್ತಾನವ. ಒಂದ್ ಹೊತ್ತಕ್ಕೆ ನಾ ಸುಳ್ಳು ಮಾತಾಡ್ಬೋದು, ಆದ್ರೆ ಅವ ಸುಳ್ಳು ಮಾತಾಡಕ್ ಚಾನ್ಸೇ ಇಲ್ಲ. ಹಂಗಾದ್ರೆ ರಮೇಶ್ ಫೋನ್ ಹಚ್ಚಿ ಕೇಳಿಬಿಡು ತಡಿ. ಹಲೋ ಹೆಲೋ ರಮೇಶ್, ನಾ ಮಿಕಿಲ್ ಅವ್ರಪ್ಪ ಮಾತಾಡೋದು. ನಮಸ್ತೆ ಅಂಕಲ್, ಆರಾಮಿದ್ದೀರಿ ಅಂಕಲ್? ಹಾ ಅಪ್ಪಿ ನಮಸ್ತೆ. ನಾ ಆರಾಮಪ್ಪ, ನೀನು? ನಾನು ಆರಾಮಿದ್ದೇನೆ ಅಂಕಲ್. ಹಾ ರಮೇಶ್, ನಾ ಅಗಳಿಂದ ಮಿಕಿಲಿಗೆ ಫೋನ್ ಹಚ್ಚಕ್ ಟ್ರೈ ಮಾಡಕಂತೀನಿ. ಎತ್ತವಲ್ಲಮ್ಮ, ನಿಂಗೆ ಗೊತ್ತೈತಾನೆ ಎಲ್ಲಿದಾನಂತ? ಮಿಖಿಲ್ ರೀ ಅಂಕಲ್, ನಾವಿಬ್ರು ಕುಂತ ಲೈಬ್ರರಿ ಓದಾಕ್ ಕುಂತಿದ್ವಿ ಅಂಕಲ್. ಮೋಸ್ಟ್ಲಿ ಅವ್ನ ಫೋನ್ ಸೈಲೆಂಟ್ ಇರ್ಬೇಕು ಅನಿಸ್ತೈತಿ. ನೀವು ಕರಿ ಅಂತಂದ್ರೆ ಕರಿತೇನ್ರಿ ಅಂಕಲ್ ಅವ್ನ. ಇಲ್ತೋಪಿ ಅವನೇನು ಕರೆಯಕ್ಕೆ ಹೋಗ್ಬೇಡ, ಅಲ್ಲೇ ಕುಂತ ಓದ್ಲಿ ಅವ. ಇಲ್ಲಪ್ಪ, ರಮೇಶ್ ಯಾವಾಗಲೂ ಕರೆನ ಮಾತಾಡ್ತಾನೆ, ಸುಳ್ಳು ಒಟ್ಟ ಮಾತಾಡಂಗನಿಲ್ಲ, ಹೌದಿಲ್ಲ? ಅಪ್ಪ ಆದ್ರೆ ನಿಮ್ಗೆ ಕಿಮ್ಮತ್ ಕೊಟ್ಟು ಮಾತಾಡ್ದ ರಮೇಶ್, ಹೌದಿಲ್ಲ? ಈಗ ಯಾರು ಹಚ್ಚಿದ್ರಪ್ಪ ಫೋನ್ ನಿನಗ? ಅಪ್ಪ ರಮೇಶ್ ಹಚ್ಚನ್ಪ. ಸ್ಪೀಕರ್ನಾಗ ಇಟ್ಟು ಮಾತಾಡೇನ? ಹಾ ಹೇಳ ರಮೇಶ್. ಮಿಕ್ಕ್ಯಾ ನಿಮ್ಮ ಅಪ್ಪನ್ ಚೂತ್ಯ ಮಾಡ್ದೇನ. ಆ ಕಡೆ ಕರ್ಕೊಂಡು ಹೋಗಿ ಕುತ್ಸೋ, ಬಿಸಿ ನೀರಿ ಉಪ್ಪು ಖಾರ ಹಾಕ್ಬಿಟ್ಟು ಕುತ್ಸು. ನೆಕ್ಸ್ಟ್ ನಮಸ್ಕಾರ ಅಣ್ಣ, ಹೆಸರು ಸಂಜಯ್. ನರ್ಕಕ್ಕೆ ಯಾಕೆ ಕಳ್ಸೋದ್ರು? ನಾನೊಬ್ಬಂಗೆ 5,000 ರೂಪಾಯಿ ಶೂಸ್ ನ 2,000 ರೂಪಾಯಿ ಸೇಲ್ ಮಾಡಿದೆ, ಅದಕ್ಕೆ ಅಷ್ಟಕ್ಕೆ ನರ್ಕಕ್ಕೆ ಕಳ್ಸ್ಬಿಟ್ರ? ಒಂದ್ ನಿಮಿಷ ತಾಳಿ ಚೆಕ್ ಮಾಡ್ತೀನಿ. ಅವನಿಗೆ ಕಾಲಿರ್ಲಿಲ್ಲ. ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಮೇಲೆ ಅವನ ಹತ್ರ ಕಾಸು ಇರ್ಲಿಲ್ಲ. ಅದಕ್ ನೀನೇನ್ ಮಾಡ್ದೆ? ನನ್ ಶೂಸ್ ನ ಎಕ್ಸ್ಚೇಂಜ್ ಮಾಡ್ದೆ. ಯಾವ್ದ್ರ ಜೊತೆ ಎಕ್ಸ್ಚೇಂಜ್ ಮಾಡ್ದೆ? ಅವ್ನ್ ವೀಲ್ ಚೇರ್ ಜೊತೆ. ಹೊಟ್ಟೆ ಎಷ್ಟು ಉರ್ತಾವ್ರೋ ಅಪಕ್ವತ್ನ ನೋಡಿದ್ರೆ. ಎಕ್ಸ್ಚೇಂಜ್ ಆದ್ಮೇಲೆ ಅವನು, ಅಣ್ಣ ನನ್ ವೀಲ್ ಚೇರು ನೀವ್ ತಗೊಂಡ್ಬಿಟ್ರಿ, ಇವಾಗ ನನ್ ಮನೆಗೆ ಹೆಂಗ್ ಹೋಗ್ಲಿ ಅಂದ. ಅದಕ್ ನೀನೇನಂದೆ? ಶೂಸ್ ಹಾಕೊಂಡ್ ಹೋಗು ಅಂದೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಇವಳು ಚಪ್ರಿ ಪ್ರೋ ಮ್ಯಾಕ್ಸ್. ಪ್ರೇಮ ಚಂದ್ರಮ ಕೈಗೆ ಸಿಗುವ ಹೇಳಿ ಬಂದೆ ತಂಗಾಳಿ. ಆಗಿದ್ದೀನಿ ಹೆಣ ನೊಣ ಅಲ್ಲ ಇದು. ಹಲೋ ಪವನ, ಸ್ಪೈಡರ್ ಮ್ಯಾನ್ದು ಲೀಕ್ ಆಗೋಗ್ಬಿಟ್ಟೈತಂತೋ. ಏನೋ ಸ್ಪೈಡರ್ ಮ್ಯಾನ್ದು? ಲೀಕ್ ಅಂದ್ರೆ ಅದಲ್ಲೋ, ಇದು ಕನ್ನಡದಲ್ಲಿ ಸ್ಪೈಡರ್ ಮ್ಯಾನ್ ಸಿನಿಮಾ ಲೀಕ್ ಆಗೋಗೈತೆ. ಹೌದಾ? ಕನ್ನಡದಲ್ಲ? ಆಗಿದ್ದೀನಿ ಹೆಣ ನೊಣ ಅಲ್ಲ ಇದು. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಾಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನಿಂದು? ಹೆಣ ನೊಣ ಅಲ್ಲ ಇದು.
ಜೊಣ. ಏ ನಿಮ್ಮ ಮಯ್ಯನ್ ಎಣನೂ ಅಲ್ಲ ನೊಣನೂ ಅಲ್ಲ, ಜೇಡ 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 ಹೇಳು. ಸ್ಪೈಡರ್ ಜೇಡ ಜೇಡ ಅದು ಯಾಕ್ರ ನಮ್ಮ ಮೊಟ್ಟೆ ಉರಿಸ್ತೀರಾ? ನೆಮ್ಮದಿಗೆ ಸ್ಪೈಡರ್ ಮ್ಯಾನ್ ಹೋಗ್ಬಾರ್ದ? ಸೈಬರ್ ಮ್ಯಾನ್, ಸ್ಪೈಡರ್ ಮ್ಯಾನ್. ನನ್ನ ಹೆಸರು ಫೈನಲಿ ಗೈಸ್, ನಾನು ಹೋಯ್ತೀನಿ. ಪವನ್ ಅವ್ರು ಬರ್ತಾರೆ. ನನ್ನ ಹೆಸರು ಕರೆಕ್ಟಾಗಿ ಹೇಳೋದು, ನನ್ನ ಹೆಸರು ಹೇಳ್ತಾ ಇರಲಿಲ್ಲ, ಅದಕ್ಕೆ ಬಂದಿದೆ ಅಷ್ಟೇ. ಥ್ಯಾಂಕ್ ಯು. ಅಯ್ಯೋ ಯವ್ವ, ಆಗಿದ್ದೀನಿ ಹೆಣ. ನೀನ್ ಸತ್ತೋದ್ಮೇಲೆ ನೊಣ. ನೊಣ? ನೀನೇ ನೊಣ ಅಲ್ಲ, ಇದು ಜೊಣ. ಇದ್ರ ಅರ್ಥ ಗೊತ್ತಿಲ್ಲ. ಸೈಬರ್ ಮ್ಯಾನ್. ಸೈಬರ್ ಮ್ಯಾನ್. ಸ್ಪೈಡರ್ ಮ್ಯಾನ್ ಮಕ್ಕುಗ್ದು ನಾನು ಹೋಗ್ಯದ್ ಬೇಡ, ಅದು ಸ್ಪೈಡರ್ ಮ್ಯಾನ್. ಸ್ಪೈಡರ್ ಮ್ಯಾನ್. ಯಾರ್ಯಾರು ನನ್ನ ಎದುರಿಸ್ತಿದಿರೋ ಎಲ್ಲರೂ ಎದ್ರಕೊಂಡು ಹುಚ್ಚಿ ಹೋಗ್ಕೋಬೇಕು. ರೇಷ್ಮಕ್ಕ, ನೀನ್ ನಮ್ಮನ್ನ ಎದುರಿಸಕ್ಕೆ ಬ್ಲ್ಯಾಕ್ ಸ್ಪೈಡರ್ ಮ್ಯಾನ್ ಬಟ್ಟೆ ಹಾಕೋಬೇಕಾಯ್ತಾ? ನೀನ್ ಮಾಸ್ಕ್ ತೆಗೆದ್ಬಿಟ್ಟು ನಾರ್ಮಲ್ ಆಗಿ ಹೆಂಗಿರ್ತಿಯಲ್ಲ ಹಂಗೆ ಮಗ ತೋರಿಸ್ಬಿಡಿ. ಬೆಳಗ್ಗೆ ಇದ್ದಂಗೆ ಮಗ ತೋರಿಸ್ಕೊಡು. ಅದೆಲ್ಲ ಹೆತ್ಕೊಂಡು ಬಿಡ್ತಾರೆ ಜನ. ಹಂಗ್ ಮಾಡಿದೀನಿ ನೋಡಿ, ಇವತ್ತು ಹೆಂಗ್ ಕಾಣಿಸ್ತಿದೀನಿ ನೋಡಿ. ಆನೆಸ್ಟ್ ಆಗಿ ಹೇಳ್ತೀನಿ, ಜೀವನದಲ್ಲಿ ಮೊದಲನೇ ಸತಿ ಒಂದ್ ಸ್ವಲ್ಪ ನೋಡಂಗ್ ಕಾಣಿಸ್ತಾ ಇದ್ರ. ಮಿಕ್ಕಿದ ಸತಿ ನೋಡಕ್ ಒಂಚೂರು ಭಯ ಆಗೋದು, ಕ್ರಿಂಜ್ ಅನ್ಸೋದು, ಕೆಡ್ದಾಗ ಕಾಣಿಸೋದು. ಇವಾಗ ಡಬಲ್ ಕ್ರಿಂಜ್ ಐತೆ. ಆದ್ರೂ ಸುಮ್ನೆ ವಾಲ್ಯೂಮ್ ಡೌನ್ ಇಕ್ಕೊಂಡು ನೋಡ್ತಾ ಇದೀನಿ ಅಷ್ಟೊತ್ತಿಂದ ವಿಡಿಯೋನ. ಇವತ್ತೆಲ್ಲಾರ್ಗು ಅಷ್ಟೇ ಹೊಡಿತೀನಿ ಸುಬ್ಬಿ. ಅಷ್ಟೊತ್ತಿಂದ ನೀನ್ ಕ್ರಿಂಜಾಟನೇ ನೋಡಕ್ ಆಯ್ತಿಲ್ಲ. ಇವಾಗ ಸುಪ್ಪಿ ಬೇರೆ ಒಡೆ ಸಿಗ್ಲಿಲ್ಲ ನಿನಗೆ. ಸುಪ್ಪಿ ಯಾವ ಪೊದಲಿರೋ ಸ್ಪೈಡರ್ ಮ್ಯಾನ್ ನೀವು ವರ್ಡ್ ಯೂಸ್ ಮಾಡ್ತಾವನೇ ಇಲ್ಲ, ನಿನಗೆ ಯಾರು ಹೇಳ್ಕೊಡ್ತಾವ ನಿಂಗೆ ಆಡೋದನ್ನ? ನಂಗೆ ಒಂಚೂರು ಹೇಳಿ. ನೀನು ಸ್ಕ್ರಿಪ್ಟ್ ರೈಟರ್ ಯಾರು? ನಂಗೆ ಒಂದು ಸ್ವಲ್ಪ ಬಂದು ಹೇಳು. ಬಲ್ಲಿ ಸಂಧಿ ಬಂದಿ ಎಲ್ಲ ಬರ್ತೀನಿ. ರೇಷ್ಮಕ್ಕ ಸ್ಪೈಡರ್ ಮ್ಯಾನ್ ಆಗೋದು ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಆಗ್ಬಿಟ್ಲು. ಇವತ್ತಿಗೆ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಪವನ್ ರೋಸ್ಟರ್. ವಿಡಿಯೋ ಇಷ್ಟ ಆಗಿರೋ ಸ್ವಲ್ಪ ಫಾಲೋ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಇಲ್ಲದಿಲೆ ಪವನ ಕೇಳೋ ನಿನ್ನವನ, ನಿಮ್ಮುಡುಗಿ ಓಡೋಗ್ಯಾಳ.